ನಮಸ್ತೆ ರೀ ಎಲ್ಲರಿಗೂ. ಈ ದಿನ ನಾವು ಜನವರಿಯಿಂದ ಹಿಡಿದು ಆಗಸ್ಟ್ವರೆಗೂ ಏನೇನು ಕರೆಂಟ್ ಅಫೇರ್ಸ್ ಆಗಿದೆ ಅಂತ ನೋಡೋಣ. ಮೊದಲನೇದಾಗಿ ಜಿ ಎಸ್ ಟಿ ಮಂಡಳಿಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ? ಜಿ ಎಸ್ ಟಿ ಮಂಡಳಿಯ ಪದನಿಮಿತ್ತ ಅಧ್ಯಕ್ಷರು ಯಾವಾಗಲೂ ಕೇಂದ್ರದ ಹಣಕಾಸು ಸಚಿವರು ಆಗಿರ್ತಾರೆ. ಜಿ ಎಸ್ ಟಿ ಅಳವಡಿಸಿಕೊಂಡ ಮೊದಲ ದೇಶ ಯಾವುದಂದರೆ ಫ್ರಾನ್ಸ್. ಜಿ ಎಸ್ ಟಿ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹಾಗೆ ತಿಳ್ಕೊಂಡ್ಬಿಡೋಣ. ಜಿ ಎಸ್ ಟಿಯನ್ನು ಅಳವಡಿಸಿಕೊಂಡಂಥ ಮೊದಲ ದೇಶ ಫ್ರಾನ್ಸ್ 1954ರಲ್ಲಿ ಅಳವಡಿಸ್ಕೊಳ್ಳುತ್ತೆ. ನಂತರ ಜಿ ಎಸ್ ಟಿಯನ್ನು ಭಾರತವು ಯಾವ ದೇಶದಿಂದ ಎರವಲು ಪಡೆದಿದೆ ಅಂದರೆ ಕೆನಡಾ ದೇಶದಿಂದ ಭಾರತವು ಜಿ ಎಸ್ ಟಿಯನ್ನು ಎರವಲಾಗಿ ಪಡೆದಿದೆ. ಜಿ ಎಸ್ ಟಿ ಮಸೂದೆಗೆ ಒಪ್ಪಿದ ಭಾರತದ ಮೊದಲ ರಾಜ್ಯ. ಜಿ ಎಸ್ ಟಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಒಪ್ಪಿದಂತಹ ಭಾರತದ ಮೊದಲ ರಾಜ್ಯ ಅಸ್ಸಾಂ ರಾಜ್ಯವು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಜಿ ಎಸ್ ಟಿಯನ್ನು ಜಾರಿಗೆ ತರಲು ಜಿ ಎಸ್ ಟಿ ಮಸೂದೆಗೆ ಒಪ್ಪಿಗೆಯನ್ನು ಸೂಚಿಸುತ್ತದೆ. ನಂತರ ಜಿ ಎಸ್ ಟಿಯ ಪಿತಾಮಹ ಎಂದು ಅಸೀಮ್ ದಾಸ್ ಗುಪ್ತಾ ಅವರನ್ನು ಜಿ ಎಸ್ ಟಿಯ ಪಿತಾಮಹ ಎಂದು ಕರೆಯುತ್ತೇವೆ. ಜಿ ಎಸ್ ಟಿಗೆ ಸಂಬಂಧಿಸಿದ ಸಮಿತಿ ಅಂದರೆ ಜಿ ಎಸ್ ಟಿಯನ್ನು ಜಾರಿಗೆ ತರಲು ಅದರ ಬಗ್ಗೆ ಅಧ್ಯಯನ ಮಾಡಲು ನೇಮಿಸಿದಂಥ ಸಮಿತಿ ಅಸೀಮ್ ದಾಸ್ ಗುಪ್ತಾ ಸಮಿತಿ. ಆದ್ದರಿಂದ ಜಿ ಎಸ್ ಟಿಯ ಪಿತಾಮಹ ಎಂದು ಅಸೀಮ್ ದಾಸ್ ಗುಪ್ತಾ ಅವರನ್ನು ಕರೆಯುತ್ತೇವೆ. ಜಿ ಎಸ್ ಟಿಗೆ ಸಂಬಂಧಿಸಿದ ತಿದ್ದುಪಡಿ. ಜಿ ಎಸ್ ಟಿಯನ್ನು ಜಾರಿಗೆ ತರಬೇಕಾದ್ರೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಬೇಕಾಗುತ್ತೆ. 101ನೇ ತಿದ್ದುಪಡಿಯ ಮೂಲಕ ಜಿ ಎಸ್ ಟಿಯನ್ನು ಜಾರಿಗೆ ತರಲಾಗುತ್ತದೆ. 101ನೇ ತಿದ್ದುಪಡಿ ಮೂಲಕ ಜಿ ಎಸ್ ಟಿಯನ್ನು ಜಾರಿಗೆ ತಂದರೂ ಜಿ ಎಸ್ ಟಿಯನ್ನು ಜಾರಿಗೆ ತರಲು ಸಂಬಂಧಿಸಿದಂಥ ಮಸೂದೆ 122ನೇ ಮಸೂದೆ 122ನೇ ತಿದ್ದುಪಡಿ ಮಸೂದೆಯ ಮೂಲಕ ಜಿ ಎಸ್ ಟಿಯನ್ನು 101ನೇ ತಿದ್ದುಪಡಿ ಮೂಲಕ ಜಾರಿಗೆ ತಂದರು. ಜಿ ಎಸ್ ಟಿ ಮಂಡಳಿಗೆ ಸಂಬಂಧಿಸಿದ ವಿಧಿ. ಸಂವಿಧಾನದ 279A ವಿಧಿಯು ಜಿ ಎಸ್ ಟಿ ಮಂಡಳಿಗೆ ಸಂಬಂಧಿಸಿದೆ. ಜಿ ಎಸ್ ಟಿ ಮಂಡಳಿ ಬಗ್ಗೆ 279A ವಿಧಿಯು ತಿಳಿಸುತ್ತದೆ. ಜಿ ಎಸ್ ಟಿ ಮಂಡಳಿಯ ಪ್ರಸ್ತುತ ಅಧ್ಯಕ್ಷರು ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತುತ ಜಿ ಎಸ್ ಟಿ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಆವಾಗಲೇ ನಾವು ಫಸ್ಟ್ ಪಾಯಿಂಟಲ್ಲಿ ನೋಡಿದ್ವಿ. ಜಿ ಎಸ್ ಟಿ ಮಂಡಳಿಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಕೇಂದ್ರದ ಹಣಕಾಸು ಸಚಿವರು. ಪ್ರಸ್ತುತ ಭಾರತದ ಕೇಂದ್ರದ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಆಗಿರೋದ್ರಿಂದ ಜಿ ಎಸ್ ಟಿ ಮಂಡಳಿಯ ಪದನಿಮಿತ್ತ ಅಧ್ಯಕ್ಷರು ಕೂಡ ನಿರ್ಮಲಾ ಸೀತಾರಾಮನ್ ಅವರು ಆಗಿರ್ತಾರೆ. ಜಿ ಎಸ್ ಟಿ ಮಂಡಳಿಯ ಇತ್ತೀಚಿನ 55ನೇ ಸಭೆ ಎಲ್ಲಿ ನಡೆಯಿತು? ಜಿ ಎಸ್ ಟಿ ಮಂಡಳಿಯ ಇತ್ತೀಚಿನ ಸಭೆ 2025ರಲ್ಲಿ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ನಡೆಯುತ್ತೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಜಿ ಎಸ್ ಟಿ ಮಂಡಳಿಯ ಸಭೆಯು ನಡೆಯಿತು. ಜಿ ಎಸ್ ಟಿ ಸಂಗ್ರಹಣೆಯಲ್ಲಿ ಮೊಟ್ಟ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದಂದರೆ ಮಹಾರಾಷ್ಟ್ರ. ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಜಿ ಎಸ್ ಟಿ ಮಂಡಳಿಯ ಮೊದಲ ಅಧ್ಯಕ್ಷರು ಅರುಣ್ ಜೇಟ್ಲಿ ಅವರು. ಜಿ ಎಸ್ ಟಿ ಜಾರಿಯಾದದ್ದು 2017 ಜುಲೈ 1. ಆದ್ದರಿಂದ ಜುಲೈ 1 ಜಿ ಎಸ್ ಟಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಜಿ ಎಸ್ ಟಿಯಲ್ಲಿ 4 ರೀತಿಯ ವಿಧಗಳಿದಾವೆ. ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ, ಐ ಜಿ ಎಸ್ ಟಿ, ಯು ಟಿ ಜಿ ಎಸ್ ಟಿ. ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್, ಯೂನಿಯನ್ ಟೆರಿಟರೀಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್, ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. 1 ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್, 2 ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್, ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್, ಯೂನಿಯನ್ ಟೆರಿಟರೀಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. 4 ರೀತಿಯಾದಂತಹ ಜಿ ಎಸ್ ಟಿ ವಿಧಗಳನ್ನು ನೋಡ್ಬೋದು. ಪ್ರಸ್ತುತ ಭಾರತದಲ್ಲಿ ಜಿ ಎಸ್ ಟಿಯ ದರಗಳು, ಜಿ ಎಸ್ ಟಿ ಸ್ಲ್ಯಾಬ್ ಏನಿದೆ ಅಂದರೆ 0%, 5%, 12%, 18%, 28%. ಇದು ಜಿ ಎಸ್ ಟಿಯ ಪ್ರಸ್ತುತ ಸ್ಲ್ಯಾಬ್ ಆಗಿದೆ. ಅತಿ ಹೆಚ್ಚು ಜಿ ಎಸ್ ಟಿ ತೆರಿಗೆ ವಿಧಿಸುವ ದೇಶ ನಮ್ಮ ಭಾರತವಾಗಿದೆ. 2ನೇ ದೇಶ ಅರ್ಜೆಂಟೈನ್. ಇದು 27%. ನಮ್ಮಲ್ಲಿ 28% ಹೈಯೆಸ್ಟು, ಅರ್ಜೆಂಟೈನಾದಲ್ಲಿ 27%.
ಇದು ಒಟ್ಟಾರೆಯಾಗಿ GSTಗೆ ಸಂಬಂಧಿಸಿದ ಸಂಕ್ಷಿಪ್ತ ಮಾಹಿತಿಯಾಗಿದೆ. ನೆಕ್ಸ್ಟ್ ಕ್ವೆಶನ್, ಕೇರಳ ಸರ್ಕಾರವು ಯಾವ ದಿನವನ್ನು ಪಂಚಾಯತ್ ದಿನ ಎಂದು ಆಚರಿಸುತ್ತಿದೆ? ಪಂಚಾಯತ್ ದಿನ ಎಂದು ಕೇರಳ ಸರ್ಕಾರ ಫೆಬ್ರವರಿ 19 ಆಚರಿಸುತ್ತದೆ. ಫೆಬ್ರವರಿ 19 ಆಚರಿಸುತ್ತದೆ. ಯಾಕೆ ಫೆಬ್ರವರಿ 19 ಆಚರಿಸುತ್ತದೆ ಅಂದರೆ, ಭಾರತದ ಪಂಚಾಯಿತಿಗಳ ಪಿತಾಮಹರಾದಂತಹ ಬಲವಂತರಾಯ್ ಮೆಹತಾರವರ ಜನ್ಮದಿನ ಫೆಬ್ರವರಿ 19 ಆಗಿದೆ. ಆದ್ದರಿಂದ ಕೇರಳ ಸರ್ಕಾರವು ಫೆಬ್ರವರಿ 19 ಪಂಚಾಯತ್ ದಿನ ಅಂತ ಆಚರಿಸುತ್ತದೆ. ಬಲವಂತರಾಯ್ ಮೆಹತಾ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ. ಇವರು ಗುಜರಾತ್ ರಾಜ್ಯದ 2ನೇ CM ಆಗಿದ್ದರು. ದೇಶದ ಮೊದಲ ಪಂಚಾಯಿತಿಯಲ್ಲಿ ಉದ್ಘಾಟನೆ ಆಯಿತಂದರೆ ರಾಜಸ್ಥಾನದ ನಾಗೂರ್ ಜಿಲ್ಲೆಯ ಬಾಗ್ದಾರ್ನಲ್ಲಿ ಜವಾಹರಲಾಲ್ ನೆಹರು ಅವರು ಉದ್ಘಾಟನೆ ಮಾಡಿದರು. ಪಂಚಾಯಿತಿ ಸ್ಥಾಪನೆಯಾದ 2ನೇ ರಾಜ್ಯವೇ ಕೇರಳ. ಮೊದಲನೇ ರಾಜ್ಯ ರಾಜಸ್ಥಾನ, 2ನೇ ರಾಜ್ಯ ಕೇರಳ. ಬಲವಂತರಾಯ್ ಮೆಹತಾ ಸಮಿತಿ 3 ಹಂತದ ಪಂಚಾಯಿತಿಗಳ ಬಗ್ಗೆ ಹೇಳಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಬಲವಂತರಾಯ್ ಮೆಹತಾ ಅವರು ಎಷ್ಟು ಹಂತದ ಪಂಚಾಯಿತಿ ಬಗ್ಗೆ ವರದಿಯಲ್ಲಿ ತಿಳಿಸಿದ್ದಾರೆ ಅಂತ ಕ್ವಶನ್ ಕೇಳ್ತಾರೆ. 3 ಹಂತದ ಪಂಚಾಯಿತಿ ಬಗ್ಗೆ ತಿಳಿಸುತ್ತದೆ. ಅದೇ ರೀತಿ 2 ಹಂತದ ಪಂಚಾಯಿತಿ ಬಗ್ಗೆ ತಿಳಿಸಿದಂಥ ಸಮಿತಿ ಯಾವುದಂದರೆ ಅಶೋಕ್ ಮೆಹತಾ ಸಮಿತಿ. ಅಶೋಕ್ ಮೆಹತಾ ಸಮಿತಿ 1977ರಲ್ಲಿ 2 ಹಂತದ ಪಂಚಾಯಿತಿ ಬಗ್ಗೆ ತಿಳಿಸುತ್ತದೆ. ಭಾರತದಲ್ಲಿ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣಕ್ಕೆ ಬುನಾದಿಯನ್ನು ಹಾಕಿದವರೇ ಬಲವಂತರಾಯ್ ಮೆಹತಾ ಅವರು. ಭಾರತದಲ್ಲಿ ಪಂಚಾಯತ್ ದಿನ ಎಂದು ಏಪ್ರಿಲ್ 24 ಸೆಲೆಬ್ರೇಟ್ ಮಾಡ್ತೀವಿ. ಏಪ್ರಿಲ್ 24 ಸೆಲೆಬ್ರೇಟ್ ಮಾಡಲು ಕಾರಣ ಅಂದರೆ, ಭಾರತದಲ್ಲಿ ಪಂಚಾಯತನ್ನು 1993ರ ಪಂಚಾಯತ್ ರಾಜ್ ತಿದ್ದುಪಡಿ ಕಾಯ್ದೆಯು ಜಾರಿಗೆ ಬಂದ ಕಾರಣ ಏಪ್ರಿಲ್ 24 ಭಾರತದ ಪಂಚಾಯತ್ ದಿನ ಎಂದು ಆಚರಿಸುತ್ತೇವೆ. 1993ರಲ್ಲಿ ಪಂಚಾಯತ್ ರಾಜ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಂದರು. ಅದನ್ನು ಅಳವಡಿಸಿಕೊಂಡಂತಹ ದೇಶದ ಮೊಟ್ಟ ಮೊದಲ ರಾಜ್ಯ ಯಾವುದಂದರೆ ನಮ್ಮ ಕರ್ನಾಟಕ. ಕರ್ನಾಟಕ ರಾಜ್ಯವು ತಿದ್ದುಪಡಿಯಾದಂತಹ 1993ರ ಪಂಚಾಯತ್ ರಾಜ್ ಕಾಯ್ದೆಯನ್ನು ಮೊಟ್ಟ ಮೊದಲ ಬಾರಿಗೆ ಒಪ್ಪಿಕೊಂಡಂತಹ ರಾಜ್ಯವಾಗಿದೆ. ಇದು ಇಂಪಾರ್ಟೆಂಟ್. ನಿಮಗೆ ನಾನು ಹೇಳಿರುವಂಥ ಮಾಹಿತಿ ಇಷ್ಟ ಆಗ್ತಿದ್ರೆ, ನಿಮಗೆ ಇದು ಉಪಯೋಗ ಅಂತ ಅನಿಸಿದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್, ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ ಜೋಡಿ ಯಾವುದು? ತಾಷ್ಕೆಂಟ್ ಒಪ್ಪಂದಕ್ಕೆ ಯಾರ್ಯಾರು ಸಹಿ ಹಾಕ್ತಾರೆ ಅಂತ ಕ್ವಶನು. ನಮ್ಮ ಭಾರತದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್. ಭಾರತದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಅಯೂಬ್ ಖಾನ್ ಅವರು ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾರೆ. ಹಾಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಯುದ್ಧಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ. ಇಲ್ಲಿ ನಡೆದ ವರ್ಷ, ಆವಾಗ ಯುದ್ಧ ನಡೆದ ಸಂದರ್ಭದಲ್ಲಿ ಭಾರತದಲ್ಲಿ ಯಾರು ಪ್ರಧಾನಿಯಾಗಿದ್ದರು, ರಕ್ಷಣಾ ಸಚಿವರು ಯಾರಾಗಿದ್ದರು, ಯಾವ ದೇಶ ಗೆಲುವನ್ನು ಸಾಧಿಸಿತು? ಮೊದಲನೇದಾಗಿ 1948ರಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಿಯಾಗಿರ್ತಾರೆ. ಎಸ್ ಬಲ್ದೇವ್ ಸಿಂಗ್ ಅವರು ರಕ್ಷಣಾ ಸಚಿವರಾಗಿರ್ತಾರೆ. ಈ ಯುದ್ಧದಲ್ಲಿ ಭಾರತವು ಗೆಲುವನ್ನು ಸಾಧಿಸಿತು. ನಂತರ 1965ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಿಯಾಗಿದ್ದಾಗ, YB ಚೌಹಾಣ್ ಅವರು ರಕ್ಷಣಾ ಸಚಿವರಾಗಿದ್ದಾಗ 2ನೇ ಬಾರಿಗೆ ಯುದ್ಧ ನಡೆಯುತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಅದರಲ್ಲಿ ಭಾರತವು ಮತ್ತೆ ಗೆಲುವನ್ನು ಸಾಧಿಸಿ, ಈ ಗೆಲುವಿನ ನಂತರ 1966 ಜನವರಿ 10ರಂದು, ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್, 1966 ಜನವರಿ 10ರಂದು ತಾಷ್ಕೆಂಟ್ ಒಪ್ಪಂದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ಅವರು ಸಹಿಯನ್ನು ಹಾಕ್ತಾರೆ. ನಂತರ 1971ರಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ರಕ್ಷಣಾ ಸಚಿವರಾಗಿದ್ದಾಗ 3ನೇ ಬಾರಿಗೆ ಯುದ್ಧವು ನಡೆದು ಭಾರತವು ಗೆಲುವನ್ನು ಸಾಧಿಸುತ್ತೆ. ಈ ಸಂದರ್ಭದಲ್ಲಿ ಆದಂತಹ ಒಪ್ಪಂದವೇ ಶಿಮ್ಲಾ ಒಪ್ಪಂದ. ಶಿಮ್ಲಾ ಒಪ್ಪಂದವು 1972 ಜುಲೈ 2ರಂದು ನಡೆಯಿತು. 4ನೇ ಬಾರಿಗೆ 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ, ಜಾರ್ಜ್ ಫರ್ನಾಂಡಿಸ್ ಅವರು ರಕ್ಷಣಾ ಸಚಿವರಾಗಿದ್ದಾಗ 4ನೇ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದು ಭಾರತವು ಅದರಲ್ಲಿ ಗೆಲುವನ್ನು ಸಾಧಿಸುತ್ತದೆ. ಅದನ್ನೇ ನಾವು ಆಪರೇಷನ್ ವಿಜಯ್ ಕಾರ್ಯಾಚರಣೆ ಅಂತ ಕರಿತೀವಿ. ಆಪರೇಷನ್ ವಿಜಯ್ ಅಥವಾ ಕಾರ್ಗಿಲ್ ವಿಜಯೋತ್ಸವ ಅಂತ ಕರಿತೀವಿ. ಈ ಕಾರ್ಯಾಚರಣೆ
ಆಪರೇಷನ್ ವಿಜಯ್ ಕಾರ್ಯಾಚರಣೆಯು 2 ಘಟನೆಗಳಿಗೆ ಸಂಬಂಧಿಸಿದೆ. ಆಪರೇಷನ್ ವಿಜಯ್ ಕಾರ್ಯಾಚರಣೆಯು 2 ಘಟನೆಗಳಿಗೆ ಸಂಬಂಧಿಸಿದೆ. ಮೊದಲನೇದು 1999ರಲ್ಲಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿಯೂ ಆಪರೇಷನ್ ವಿಜಯ್ ಅನ್ನುವಂಥ ಕಾರ್ಯಾಚರಣೆ ನಡೆಸ್ತೇವೆ. ನಂತರ 1961ರಲ್ಲಿ ಗೋವಾ ವಿಮೋಚನೆ ಸಂದರ್ಭದಲ್ಲಿಯೂ ಕೂಡ ಇದೇ ಕಾರ್ಯಾಚರಣೆಯನ್ನು ನಡೆಸ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಪ್ರಶ್ನೆ, ದೇಶದ ಮೊದಲ IIT ಸಂಸ್ಥೆಯನ್ನು ಸ್ಥಾಪಿಸಿದ ಪ್ರಧಾನಿ ಯಾರು? ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IITಯನ್ನು ಸ್ಥಾಪಿಸಿದಂಥವರು ಜವಾಹರಲಾಲ್ ನೆಹರು ಅವರು. ಜವಾಹರಲಾಲ್ ನೆಹರು ಅವರು IITಯನ್ನು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ದೇಶದ ಮೊಟ್ಟ ಮೊದಲ IIT ಖರಗ್ಪುರ್, ಪಶ್ಚಿಮ ಬಂಗಾಳದ ಖರಗ್ಪುರ್ನಲ್ಲಿ ದೇಶದ ಪ್ರಥಮ IIT ಸ್ಥಾಪನೆಯಾಗುತ್ತೆ. ದೇಶದ 2ನೇ IIT ಬಾಂಬೆ. ದೇಶದಲ್ಲಿ ಒಟ್ಟು ಪ್ರಸ್ತುತ 23 IITಗಳಿವೆ. 23ನೇ IIT ಧಾರವಾಡ 2023ರಲ್ಲಿ ಉದ್ಘಾಟನೆಯಾಯಿತು. ಕರ್ನಾಟಕದಲ್ಲಿನ ಏಕೈಕ ಮತ್ತು ಹಸಿರು ತಂತ್ರಜ್ಞಾನ ಹೊಂದಿರುವ IIT ಕೇಂದ್ರ ಧಾರವಾಡ. ಕರ್ನಾಟಕದಲ್ಲಿರುವಂಥ ಏಕೈಕ IIT ಇದು ಮತ್ತು ಹಸಿರು ತಂತ್ರಜ್ಞಾನವನ್ನು ಹೊಂದಿದೆ. ದೇಶದ IITಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಭೇಟಿ ನೀಡುವ ಅಧಿಕಾರ ಇರುವುದು ರಾಷ್ಟ್ರಪತಿಗಳಿಗೆ. ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ರಾಷ್ಟ್ರಪತಿಗಳಿಗೆ ಮಾತ್ರ ಎಲ್ಲ IITಗಳಿಗೆ ಸಾಮಾನ್ಯವಾಗಿ ಭೇಟಿ ನೀಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ನೆಕ್ಸ್ಟ್ ಒನ್, ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶ ಕಲ್ಪಿಸಿದ ಸಂವಿಧಾನದ ವಿಧಿ ಯಾವುದು? ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶ ಕಲ್ಪಿಸಿದ ಸಂವಿಧಾನ ವಿಧಿ 75. 75ನೇ ವಿಧಿಯು ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿದೆ. ಅದೇ ರೀತಿ ನಾವು ಸಿಂಪಲ್ಲಾಗಿ ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ ಈ 2 ಇಂಪಾರ್ಟೆಂಟ್ ಸ್ಥಾನಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಅಟಾರ್ನಿ ಜನರಲ್ ಅವರ ಬಗ್ಗೆ ತಿಳಿಸುವ ವಿಧಿ 76ನೇ ವಿಧಿ. ಅದೇ ಥರ ಅಡ್ವೊಕೇಟ್ ಜನರಲ್ ಅವರ ಬಗ್ಗೆ ತಿಳಿಸುವ ವಿಧಿ 165ನೇ ವಿಧಿ. ಅಟಾರ್ನಿ ಜನರಲ್ ಅವರು ದೇಶಕ್ಕೆ ಸಂಬಂಧಿಸಿರ್ತಾರೆ, ಅಡ್ವೊಕೇಟ್ ಜನರಲ್ ಅವರು ರಾಜ್ಯಕ್ಕೆ ಸಂಬಂಧಿಸಿರ್ತಾರೆ. ಅಟಾರ್ನಿ ಜನರಲ್ ಅವರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಅಡ್ವೊಕೇಟ್ ಜನರಲ್ ಅವರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ. ಅಟಾರ್ನಿ ಜನರಲ್ ಅವರು ಕೇಂದ್ರದ ಪ್ರಥಮ ಕಾನೂನು ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಾರೆ. ಅದೇ ರೀತಿ ಅಡ್ವೊಕೇಟ್ ಜನರಲ್ ಅವರು ರಾಜ್ಯದ ಪ್ರಥಮ ಕಾನೂನು ಸಲಹೆಗಾರರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಅಟಾರ್ನಿ ಜನರಲ್ ದೇಶದ ಮೊಟ್ಟ ಮೊದಲ ಅಟಾರ್ನಿ ಜನರಲ್ ಅವರು MC ಶೆಟಲ್ವಾಡ್ ಅವರು ಭಾರತದ ಮೊಟ್ಟ ಮೊದಲ ಅಟಾರ್ನಿ ಜನರಲ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿ ಕರ್ನಾಟಕದ ಮೊದಲ ಅಡ್ವೊಕೇಟ್ ಜನರಲ್ ಯತಿರಾಜುಲು ನಾಯ್ಡು. ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ V. ವೆಂಕಟರಮಣಯ್ಯ. ಪ್ರಸ್ತುತ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ. ನಂತರ 78ನೇ ವಿಧಿಯು ಪ್ರಧಾನಮಂತ್ರಿಗಳು ಸಚಿವ ಸಂಪುಟದ ಸಲಹೆಯನ್ನು ಯಾವಾಗ ಬೇಕಾದರೂ ಕೇಳಬಹುದು ಅಂತ 78ನೇ ವಿಧಿಯು ತಿಳಿಸುತ್ತದೆ. ನೆಕ್ಸ್ಟ್ ಒನ್, ವಿಶ್ವಸಂಸ್ಥೆ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ನಲ್ಲೂ ಒಂದಾದರೂ ಕ್ವಶನ್ ಇದ್ದೇ ಇರುತ್ತೆ. ವಿಶ್ವಸಂಸ್ಥೆ ಬಗ್ಗೆ ನಾವು ಸಿಂಪಲ್ಲಾಗಿ ನೋಡೋಣ. ವಿಶ್ವಸಂಸ್ಥೆಗೆ ಸಂಬಂಧಿಸಿದಂಥ ಪ್ರಥಮ ಸಭೆಯು 1945ರಲ್ಲಿ ರಷ್ಯಾದ ಯಾಲ್ಟಾ ಎಂಬಲ್ಲಿ ನಡೆಯುತ್ತದೆ. ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣಕರ್ತರಾದವರು ಅಮೇರಿಕಾದ FD ರೂಸ್ವೆಲ್ಟ್, ರಷ್ಯಾದ ಜೋಸೆಫ್ ಸ್ಟಾಲಿನ್, ಇಂಗ್ಲೆಂಡ್ನ ವಿನ್ಸ್ಟನ್ ಚರ್ಚಿಲ್. ಈ ಮೂವರು ಸೇರಿ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣಕರ್ತರಾಗ್ತಾರೆ. ಇದು ಸ್ಥಾಪನೆಯಾದದ್ದು 1945 ಅಕ್ಟೋಬರ್ 24. ಕೇಂದ್ರ ಕಚೇರಿ ನ್ಯೂಯಾರ್ಕ್. ಸಂಸ್ಥಾಪಕ ರಾಷ್ಟ್ರಗಳು 51. ಇದು ಸ್ಥಾಪನೆಯಾದಾಗ ಸದಸ್ಯ ರಾಷ್ಟ್ರಗಳು 51. ಪ್ರಸ್ತುತ 193 ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದಿವೆ. 193ನೇ ರಾಷ್ಟ್ರ ದಕ್ಷಿಣ ಸುಡಾನ್ 2011ರಲ್ಲಿ ಸದಸ್ಯತ್ವವನ್ನು ಪಡೆದಿದೆ. ವಿಶ್ವಸಂಸ್ಥೆಯ ಮುಖ್ಯಸ್ಥರು ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ. ಪ್ರಥಮ ಮಹಾಪ್ರಧಾನ ಕಾರ್ಯದರ್ಶಿ ಟ್ರಿಗ್ವೇಲಿ, ಇವರು ನಾರ್ವೆ ದೇಶದ ಟ್ರಿಗ್ವೇಲಿ. ನಂತರ ಹಂಗಾಮಿ ಮಹಾಪ್ರಧಾನ ಕಾರ್ಯದರ್ಶಿಯಾದ ಮೊದಲಿಗರು ಗ್ಲಾಡ್ವಿನ್ ಜೆಬ್, ಇವರು ಇಂಗ್ಲೆಂಡ್ ದೇಶದವರು, ಹಂಗಾಮಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ. ಏಷ್ಯಾದಿಂದ ಮೊಟ್ಟ ಮೊದಲ ಬಾರಿಗೆ
ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಿದರು ಯುಥಾಂಟ್ ಅವರು, ಮಯನ್ಮಾರ್ನ ಯುಥಾಂಟ್ ಅವರು. ಪ್ರಸ್ತುತ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವವರು ಆಂಟೋನಿಯೋ ಗುಟೆರಸ್, ಪೋರ್ಚುಗಲ್ ದೇಶದ ಆಂಟೋನಿಯೋ ಗುಟೆರಸ್ ಅವರು. ನಂತರ 2024ರ 59ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? ಇದು $3 ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಇದು ಪಕ್ಕಾ ಮುಂದೆ ನಡೆಯುವಂಥ ಎಕ್ಸಾಮಲ್ಲಿ ಕೇಳ್ತಾರೆ. 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರಂದರೆ ವಿನೋದ್ ಕುಮಾರ್ ಶುಕ್ಲಾ. ಇವರು ಹಿಂದಿ ಭಾಷೆಯ ಸಾಹಿತಿಯಾಗಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಛತ್ತೀಸ್ಗಢನ ಮೊದಲ ಸಾಹಿತಿಯಾಗಿದ್ದಾರೆ. ಅಂದರೆ ವಿನೋದ್ ಕುಮಾರ್ ಶುಕ್ಲಾ ಅವರು ಛತ್ತೀಸ್ಗಢದವರು. ಇವರಿಗೆ 1979ರಲ್ಲಿ ದೀವಾರ್ ಮೇ ಏಕ್ ಖರ್ಕಿ ರಹತಿ ಥಿ ಎಂಬ ಕಾದಂಬರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇವರ ನೌಕರ್ ಕಿ ಕಮೀಜ್ ಕೃತಿಯು ಚಲನಚಿತ್ರವಾಗಿ ಮೂಡಿಬಂದಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಹಿಂದಿ ಭಾಷೆಯ 12ನೇ ಸಾಹಿತಿಯಾಗಿದ್ದಾರೆ. ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್. ವಿನೋದ್ ಕುಮಾರ್ ಶುಕ್ಲಾ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಹಿಂದಿ ಭಾಷೆಯ 12ನೇ ಸಾಹಿತಿ ಮತ್ತು ಛತ್ತೀಸ್ಗಢನ ಮೊದಲ ಸಾಹಿತಿಯಾಗಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಫ್ರೆಂಡ್ಸ್. ಇದು ಸ್ಥಾಪನೆಯಾದದ್ದು 1961. ಇದರ ಪ್ರಶಸ್ತಿಯ ಮೊತ್ತ 11 ಲಕ್ಷ ರೂಪಾಯಿ. ಪ್ರಪ್ರಥಮವಾಗಿ ಈ ಪ್ರಶಸ್ತಿಯನ್ನು ಪಡೆದವರು ಮಲಯಾಳಿ ಭಾಷೆಯ ಜಿ ಶಂಕರ್ ಕುರುಪ್ ಅವರು ಒಡಕ್ಕುಳಲ್ ಎಂಬ ಕೃತಿಗೆ ಈ ಪ್ರಶಸ್ತಿಯನ್ನು ಪಡೀತಾರೆ. ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಮಹಿಳೆ ಯಾರಂದರೆ ಬಂಗಾಳಿ ಭಾಷೆಯ ಆಶಾ ಪೂರ್ಣದೇವಿ. ಇವರು ಪ್ರಥಮ ಫಲಶ್ರುತಿ ಎಂಬ ಕಾದಂಬರಿಗೆ 1976ರಲ್ಲಿ ಜ್ಞಾನಪೀಠವನ್ನು ಪಡ್ಕೋತಾರೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಭಾಷೆಗಳಲ್ಲಿ ಹಿಂದಿ ಭಾಷೆಯು ಅತಿ ಹೆಚ್ಚು ಬಾರಿ ಜ್ಞಾನಪೀಠವನ್ನು ಪಡೆದಿದೆ, 12 ಬಾರಿ. ವಿನೋದ್ ಕುಮಾರ್ ಶುಕ್ಲಾ ಅವರೇ 12ನೇಯವರು. ಈವರೆಗೆ ಕನ್ನಡಕ್ಕೆ 8 ಬಾರಿ ಜ್ಞಾನಪೀಠ ಪ್ರಶಸ್ತಿಯು ದೊರೆತಿದೆ. 8 ಬಾರಿ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿಯು ದೊರೆತಿದೆ. ಇದಿಷ್ಟು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯಾಗಿದೆ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ, ನಿಮಗೆ ಉಪಯೋಗ ಅಂತ ಅನಿಸಿದರೆ ಪ್ಲೀಸ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ಗೆ 2ನೇ ಬಾರಿಗೆ ಅಧ್ಯಕ್ಷರಾಗಿ ಮರು ನೇಮಕರಾದವರು ಯಾರು? ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ಗೆ 2ನೇ ಬಾರಿಗೆ ದಿಲ್ಮಾ ರೌಸಿಫ್ ಅವರು 2ನೇ ಬಾರಿಗೆ ಅಧ್ಯಕ್ಷರಾಗಿ ಮರು ನೇಮಕವಾಗಿದ್ದಾರೆ. ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ಗೆ ಮೊದಲ ಅಧ್ಯಕ್ಷರು ನಮ್ಮ ಭಾರತದ ಕೆ.ವಿ. ಕಾಮತ್ ಅವರು ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿ ಸೆಬಿ, ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಪ್ರಸ್ತುತ ಮುಖ್ಯಸ್ಥರು ತುಹಿನ್ ಕಾಂತ್ ಪಾಂಡೆ ಅವರು ಸೆಬಿಯ ಪ್ರಸ್ತುತ ಮುಖ್ಯಸ್ಥರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಬ್ರಿಕ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ಇದು 2015ರಲ್ಲಿ ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿ ಚೀನಾದ ಶಾಂಘೈನಲ್ಲಿದೆ. NDB ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ಬ್ರಿಕ್ಸ್ನಿಂದ ಸ್ಥಾಪನೆಯಾದಂತಹ ರಾಷ್ಟ್ರೀಯ ಅಭಿವೃದ್ಧಿ ಬ್ಯಾಂಕ್. ಇದರಿಂದ ಸಾಲ ಪಡೆದಂತಹ ಮೊದಲ ದೇಶ ಯಾವುದಂದರೆ ಬ್ರೆಜಿಲ್ ದೇಶವು ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕಿಂದ ಸಾಲ ಪಡೆದಂತಹ ಮೊದಲ ದೇಶವಾಗಿದೆ. ಇದರ ಮುಖ್ಯ ಉದ್ದೇಶ, ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಸ್ಥಾಪನೆಯಾಗಿರುವಂಥ ಮುಖ್ಯವಾದಂಥ ಉದ್ದೇಶ ಅಂದರೆ ಹಣಕಾಸಿನ ಸೌಲಭ್ಯದ ಸಹಕಾರಕ್ಕೆ ಸ್ಥಾಪನೆಯಾಗಿದೆ. ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳಂತಹ ಯಾವುದೇ ರಾಷ್ಟ್ರಗಳಲ್ಲಿ ಹಣಕಾಸಿನ ಸೌಲಭ್ಯದ ಅವಶ್ಯಕತೆ ಇದ್ದಾಗ ಅದಕ್ಕೆ ಸಹಕಾರ ನೀಡುವ ಕಾರಣದಿಂದ ಈ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗಿದೆ. NDBನಲ್ಲಿನ ಪ್ರಮುಖ ಕಲ್ಪನೆ, ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ನ ಪ್ರಮುಖ ಕಲ್ಪನೆ ಒಂದು ರಾಷ್ಟ್ರ ಒಂದು ಮತ. ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಒಂದು ರಾಷ್ಟ್ರ ಒಂದು ಮತ ಇದು ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ನ ಕಲ್ಪನೆಯಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವಂದನಾ ಕಟಾರಿಯಾ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ವಂದನಾ ಕಟಾರಿಯಾ ಅವರು ಹಾಕಿ ಆಟಕ್ಕೆ ಸಂಬಂಧಿಸಿದ್ದಾರೆ. ವಂದನಾ ಕಟಾರಿಯಾ ಅವರ ಬಗ್ಗೆ
ಸಂಕ್ಷಿಪ್ತವಾಗಿ ತಿಳ್ಕೋಣ. ವಂದನಾ ಕಟಾರಿಯಾ ಅವರು ಮೂಲತಃ ಉತ್ತರಾಖಂಡ ರಾಜ್ಯದವರು. ಇವರು 2009ರಲ್ಲಿ ಕ್ರೀಡೆಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಒಟ್ಟು 350 ಪಂದ್ಯಗಳನ್ನಾಡಿ 158 ಗೋಲ್ಗಳನ್ನು ಹಾಕಿದ್ದಾರೆ. ಇವರಿಗೆ 2021ರಲ್ಲಿ ಅರ್ಜುನ ಪ್ರಶಸ್ತಿ ಮತ್ತು 2022ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದಿಷ್ಟು ವಂದನಾ ಕಟಾರಿಯಾ ಅವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಖ್ಯವಾಗಿ ನಾವು ವಂದನಾ ಕಟಾರಿಯಾ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದರೆ ಹಾಕಿ ಕ್ರೀಡೆಗೆ ವಂದನಾ ಕಟಾರಿಯಾ ಅವರು ಸಂಬಂಧಿಸಿದ್ದಾರೆ. ಮುಂದಿನ ಪ್ರಶ್ನೆ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ನೂತನ ಉಪಗವರ್ನರ್ ಆಗಿ ನೇಮಕಗೊಂಡವರು ಯಾರು? RBIನ ನೂತನ ಉಪಗವರ್ನರ್ ಆಗಿ ಯಾರು ನೇಮಕಗೊಂಡಾರಂದ್ರೆ ಪೂನಮ್ ಗುಪ್ತಾ ಅವರು ನೂತನ ಉಪಗವರ್ನರ್ ಆಗಿ RBIನಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಪ್ರಸ್ತುತ RBIನಲ್ಲಿ ಒಬ್ಬರು ಮುಖ್ಯ ಗವರ್ನರ್ ಇರ್ತಾರೆ. ಪ್ರಸ್ತುತವಾಗಿ ಸಂಜಯ್ ಮಲ್ಹೋತ್ರಾ ಅವರು RBIನ 26ನೇ ಮುಖ್ಯ ಗವರ್ನರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. 4 ಜನ ಉಪಗವರ್ನರ್ ಅವರು ಇರ್ತಾರೆ. TB ರವಿಶಂಕರ್, ಸ್ವಾಮಿನಾಥನ್ G, ರಾಜೇಶ್ವರ್ ರಾವ್, ಪೂನಮ್ ಗುಪ್ತಾ ಇವರು 4 ಜನ ಉಪಗವರ್ನರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಅದರಲ್ಲಿ ಪೂನಮ್ ಗುಪ್ತಾ ಅವರು ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ಆದ್ದರಿಂದ RBI ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿದ್ದರೆ ಒಳ್ಳೆಯದು. ನೆಕ್ಸ್ಟ್ ಕ್ವೆಶನ್, ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ PFRDAದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು? PFRDA ಇದರ ನೂತನ ಅಧ್ಯಕ್ಷರು S. ರಾಮನ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. PFRDA ಇದರ ವಿಸ್ತೃತ ರೂಪ ಏನೆಂದರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿಯಲ್ಲಿದೆ. 2013ರಲ್ಲಿ ಈ PFRDA ಸಂಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಲಾಗಿದೆ. 2013ರಲ್ಲಿ ಸಂವಿಧಾನಾತ್ಮಕ ಸ್ಥಾನಮಾನವನ್ನು PFRDA ಸಂಸ್ಥೆಯು ಪಡೆದುಕೊಂಡಿದೆ. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ದೇಶದ ಮೊದಲ ಮಹಿಳಾ ಕಾನೂನು ಕಾರ್ಯದರ್ಶಿಯಾಗಿ ನೇಮಕರಾದವರು ಯಾರು? ದೇಶದ ಮೊದಲ ಮಹಿಳಾ ಕಾನೂನು ಕಾರ್ಯದರ್ಶಿಯಾಗಿ ನೇಮಕರಾದವರು ಅಂಜೂರತಿ ರಾಣಾ ಅವರು ಭಾರತದ ಮೊಟ್ಟ ಮೊದಲ ಮಹಿಳಾ ಕಾನೂನು ಕಾರ್ಯದರ್ಶಿಯಾಗಿ ನೇಮಕರಾಗಿದ್ದಾರೆ. ಅದೇ ರೀತಿ ಭಾರತದ ಕಾನೂನು ಆಯೋಗದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಭಾರತದ ಕಾನೂನು ಆಯೋಗವು 1955ರಲ್ಲಿ ರಚನೆಯಾಗುತ್ತೆ. ಇದರ ಮೊದಲ ಅಧ್ಯಕ್ಷರು MC ಶೆಟಲ್ವಾಡ್ ಅವರು ಕಾನೂನು ಆಯೋಗದ ಮೊಟ್ಟ ಮೊದಲ ಅಧ್ಯಕ್ಷರಾಗಿ 1955ರಿಂದ 58ರವರೆಗೆ 3 ವರ್ಷಗಳ ಕಾಲ ಅಧಿಕಾರಾವಧಿಯನ್ನು ಹೊಂದಿರುತ್ತಾರೆ. ಕಾನೂನು ಆಯೋಗದ ಅಧ್ಯಕ್ಷರು 3 ವರ್ಷದ ಅಧಿಕಾರಾವಧಿಯನ್ನು ಹೊಂದಿದ್ದು MC ಶೆಟಲ್ವಾಡ್ ಅವರು 1955ರಿಂದ 58ರವರೆಗೆ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ನಂತರ ಭಾರತದ 22ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ರಿತುರಾಜ್ ಅವಸ್ಥಿಯವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿ 23ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ದಿನೇಶ್ ಮಹೇಶ್ವರಿ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಸ್ತುತ ಭಾರತದಲ್ಲಿ 23ನೇ ಕಾನೂನು ಆಯೋಗ ಜಾರಿಯಲ್ಲಿದ್ದು ಇದರ ಅಧ್ಯಕ್ಷರು ದಿನೇಶ್ ಮಹೇಶ್ವರಿ ಅವರು. ಅದೇ ರೀತಿ ಸದಸ್ಯರು ಹಿತೇಶ್ ಜೈನ್ ಮತ್ತು DP ವರ್ಮಾ ಅವರು 23ನೇ ಕಾನೂನು ಆಯೋಗದ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. 23ನೇ ಕಾನೂನು ಆಯೋಗದ ಮುಖ್ಯ ಗುರಿ ಏನೆಂದರೆ ಭಾರತದಾದ್ಯಂತ ಏಕರೂಪ ನಾಗರಿಕ ಸಂಹಿತೆಯನ್ನು UCC ಭಾರತದಾದ್ಯಂತ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವುದು 23ನೇ ಕಾನೂನು ಆಯೋಗದ ಮುಖ್ಯ ಗುರಿ ಆಗಿದೆ. ಸ್ವಾತಂತ್ರ್ಯ ಪೂರ್ವದ ಮೊದಲ ಕಾನೂನು ಆಯೋಗದ ಅಧ್ಯಕ್ಷರು ಲಾರ್ಡ್ ಮೆಕಾಲೆ ಅವರು ಭಾರತದ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಮೊದಲ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಒಟ್ಟು 4 ಕಾನೂನು ಆಯೋಗಗಳು ಜಾರಿಯಾಗಿದ್ದವು.
ನೆಕ್ಸ್ಟ್ ಕ್ವೆಶನ್, ರಾಯಚೂರು ವಿಶ್ವವಿದ್ಯಾಲಯವನ್ನು ಏನೆಂದು ಇತ್ತೀಚೆಗೆ ಮರುನಾಮಕರಣ ಮಾಡಲಾಗಿದೆ? ರಾಯಚೂರು ವಿಶ್ವವಿದ್ಯಾಲಯವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಅಂದರೆ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣವನ್ನು ಮಾಡಲಾಗಿದೆ. ರಾಯಚೂರು ವಿಶ್ವವಿದ್ಯಾಲಯದ ಧ್ಯೇಯ ವಾಕ್ಯ ಏನಂದರೆ ವಿದ್ಯೆಯಿಂದ ಅಮರತ್ವವು. ವಿದ್ಯೆಯಿಂದ ಅಮರತ್ವವು ಎಂಬುದು ರಾಯಚೂರು ವಿಶ್ವವಿದ್ಯಾಲಯ ಅಂದರೆ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು, ಇದರ ಧ್ಯೇಯವಾಕ್ಯ ವಿದ್ಯೆಯಿಂದ ಅಮರತ್ವವು. ಅದೇ ರೀತಿ ಕರ್ನಾಟಕದಲ್ಲಿರುವ ಏಕೈಕ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಯಾವುದಂದರೆ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯ ಗದಗ್ನಲ್ಲಿರುವಂಥ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯವು ಕರ್ನಾಟಕದಲ್ಲಿರುವಂತಹ ಏಕೈಕ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯವಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ ಇರುವುದು ಬೆಂಗಳೂರಿನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯವಿದೆ. ಮನಮೋಹನ್ ಸಿಂಗ್ ಅವರು RBIನ ನೋಟಿನ ಮೇಲೆ ಸಹಿ ಇರುವ ಭಾರತದ ಏಕೈಕ ಪ್ರಧಾನಿ. ಇವರನ್ನು ಏಕೆ ಹೀಗೆ ಕರಿತೀವಿ ಅಂದರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿ ಕರ್ತವ್ಯ ನಿರ್ವಹಿಸುವುದರ ಜೊತೆಗೆ RBIನ ಅಧ್ಯಕ್ಷರಾಗಿ RBIನ ಗವರ್ನರ್ ಆಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಆದ್ದರಿಂದ ಇವರನ್ನು RBI ನೋಟಿನ ಮೇಲೆ ಸಹಿ ಇರುವಂತಹ ಏಕೈಕ ಪ್ರಧಾನಿ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಮೋದಿಯವರು ಉದ್ಘಾಟಿಸಿದ ವಂತಾರಾ ವನ್ಯಜೀವಿ ರಕ್ಷಣೆ ಯಾವ ರಾಜ್ಯದಲ್ಲಿದೆ? ವಂತಾರಾ ವನ್ಯಜೀವಿ ರಕ್ಷಣೆಯು ಗುಜರಾತ್ ರಾಜ್ಯದಲ್ಲಿದೆ. ಈ ವಂತಾರಾ ವನ್ಯಜೀವಿ ರಕ್ಷಣೆಯು ಕಾರ್ಪೊರೇಟ್ ವಿಭಾಗದಲ್ಲಿ ಪ್ರಾಣಿ ಮಿತ್ರ ಎಂಬ ಪ್ರಶಸ್ತಿಯನ್ನು ಪಡೆದಿದೆ. ಪ್ರಾಣಿ ಮಿತ್ರ. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ರಚನೆಯಾದ ಸುರೇಶ್ ಖನ್ನಾ ಸಮಿತಿಯು ಯಾವುದಕ್ಕೆ ಸಂಬಂಧಿಸಿದೆ? ಇದು ಪ್ರಕೃತಿ ವಿಕೋಪಕ್ಕೆ ಸಂಬಂಧಿಸಿದಂತಹ ಸಮಿತಿಯಾಗಿದೆ. ಸುರೇಶ್ ಖನ್ನಾ ಸಮಿತಿಯು ಪ್ರಕೃತಿ ವಿಕೋಪಕ್ಕೆ ಸಂಬಂಧಿಸಿದ ಸಮಿತಿಯಾಗಿದೆ. ಸುರೇಶ್ ಖನ್ನಾ ಅವರು ಪ್ರಸ್ತುತ ಉತ್ತರ ಪ್ರದೇಶದ ಹಣಕಾಸು ಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್ ಕ್ವೆಶನ್, 2025ರ ICC ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯ ವಹಿಸಿದ ದೇಶಗಳು ಯಾವಂದರೆ ಪಾಕಿಸ್ತಾನ ಮತ್ತು UAE ಮತ್ತು ಪಾಕಿಸ್ತಾನ ದೇಶಗಳು 2025ರ ICC ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯವನ್ನು ವಹಿಸಿದೆ. ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. 2025ರ ICC ಚಾಂಪಿಯನ್ಸ್ ಟ್ರೋಫಿಯ ವಿನ್ನರ್ ತಂಡ ಯಾವುದಂದರೆ ಭಾರತವು ಈ ಚಾಂಪಿಯನ್ನ ವಿನ್ನರ್ ಆಗಿದೆ. ರನ್ನರ್ ಅಪ್ ಆದ ದೇಶ ನ್ಯೂಜಿಲ್ಯಾಂಡ್. ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದವರು ರಚಿನ್ ರವೀಂದ್ರ. ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದವರು ರೋಹಿತ್ ಶರ್ಮಾ. ಗರಿಷ್ಠ ಚಾಂಪಿಯನ್ ಆದ ತಂಡ ಭಾರತವು 3 ಬಾರಿ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಪಡೆದಿದೆ. 2002ರಲ್ಲಿ ಸೌರವ್ ಗಂಗೂಲಿ ಅವರು ನಾಯಕತ್ವವನ್ನು ವಹಿಸಿದರು. 2013ರಲ್ಲಿ MS ಧೋನಿ ಅವರು ನಾಯಕತ್ವದಲ್ಲಿದ್ದರು. ಈಗ 3ನೇ ಬಾರಿಗೆ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ 2025ರಲ್ಲಿ ICC ಚಾಂಪಿಯನ್ಸ್ ಟ್ರೋಫಿಯನ್ನು ನಮ್ಮ ಭಾರತ ತಂಡವು ಗೆದ್ದುಕೊಂಡಿದೆ. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಬಿಡುಗಡೆಯಾದ 2025ನೇ ಸಾಲಿನ ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಯಾವುದು? ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕದಲ್ಲಿ ಬರ್ಕಿನ್ ಪಾಸೋ ದೇಶವು ಮೊಟ್ಟ ಮೊದಲ ಸ್ಥಾನದಲ್ಲಿದೆ. ಭಯೋತ್ಪಾದನಾ ಸೂಚ್ಯಂಕ ಭಾರತ ದೇಶವು ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕದಲ್ಲಿ 10ನೇ ಸ್ಥಾನದಲ್ಲಿದೆ. ಪಾಕಿಸ್ತಾನವು 2ನೇ ಸ್ಥಾನದಲ್ಲಿದೆ. ಈ ಭಯೋತ್ಪಾದನಾ ಸೂಚ್ಯಂಕ ವರದಿಯನ್ನು ನೀಡುವ ಸಂಸ್ಥೆ IEP, ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಆ್ಯಂಡ್ ಪೀಸ್. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಎಂದು ಭಾರತದಲ್ಲಿ ಮೇ 21ನ್ನು ಆಚರಿಸುತ್ತೇವೆ. ಇದಕ್ಕೆ ಕಾರಣ ಮೇ 21ರಂದು ರಾಜೀವ್ ಗಾಂಧಿಯವರನ್ನು ಭಯೋತ್ಪಾದನೆ ಮುಖಾಂತರ ಹತ್ಯೆ ಮಾಡಿದಂತಹ ದಿನವಾಗಿದೆ. ಆದ್ದರಿಂದ ಮೇ 21ನ್ನು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಎಂದು ಭಾರತದಲ್ಲಿ ಆಚರಣೆಯನ್ನು ಮಾಡ್ತೀವಿ. ಭಾರತವು
ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕದಲ್ಲಿ 10ನೇ ಸ್ಥಾನದಲ್ಲಿದೆ. ಅದೇ ರೀತಿ ಭಾರತವು ಸಂತೋಷ ಸೂಚ್ಯಂಕದಲ್ಲಿ 118ನೇ ಸ್ಥಾನದಲ್ಲಿದೆ. ಪತ್ರಿಕಾ ಸೂಚ್ಯಂಕದಲ್ಲಿ 151ನೇ ಸ್ಥಾನದಲ್ಲಿದೆ. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ 130ನೇ ಸ್ಥಾನದಲ್ಲಿದೆ. ಮಿಲಿಟರಿ ಸೂಚ್ಯಂಕದಲ್ಲಿ 4ನೇ ಸ್ಥಾನದಲ್ಲಿದೆ. ಜಗತ್ತಿನ ಆರ್ಥಿಕ ಸೂಚ್ಯಂಕದಲ್ಲಿ ಭಾರತವು 4ನೇ ಸ್ಥಾನದಲ್ಲಿದೆ. ನಂತರದ ಪ್ರಶ್ನೆ, ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಯಾವ ಮಾರ್ಗದಲ್ಲಿ ಚಲಿಸಲಿದೆ? ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಹರಿಯಾಣದ ಜಿಂದ್ ಇಂದ ಹರಿಯಾಣದ ಸೋನೆಪತ್ವರೆಗೂ ಚಲಿಸಲಿದೆ. ಇತ್ತೀಚೆಗೆ ಬುಲೆಟ್ ಟ್ರೈನ್ ಮುಂಬೈದಿಂದ ಅಹಮದಾಬಾದ್ವರೆಗೆ ಆರಂಭವಾಗಿದೆ. ಇದರ ವೇಗ ಬುಲೆಟ್ ಟ್ರೈನ್ನ ವೇಗ 1 ಗಂಟೆಗೆ 320 km/h. ಬುಲೆಟ್ ಟ್ರೈನನ್ನು ಭಾರತದಲ್ಲಿ ಆರಂಭಿಸಲು ಸಹಕಾರ ನೀಡಿದಂತಹ ದೇಶ ಜಪಾನ್. ಭಾರತದಲ್ಲಿ ಬುಲೆಟ್ ಟ್ರೈನ್ಗೆ ಸಂಬಂಧಿಸಿದಂತಹ ತರಬೇತಿ ಕೇಂದ್ರ ಇರುವುದು ಗುಜರಾತ್ನ ವಡೋದರ. ಇದನ್ನು ದೇಶದ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ ಅಂತ ಕೂಡ ಕರಿತೀವಿ. ಭಾರತದ ಮೊಟ್ಟ ಮೊದಲ ರೈಲ್ವೆ ವಿಶ್ವವಿದ್ಯಾಲಯವು ಗುಜರಾತ್ನ ವಡೋದರಾದಲ್ಲಿದೆ. ನಂತರದ ಪ್ರಶ್ನೆ, ಪ್ರಿಟ್ಜ್ಕರ್ ಪ್ರಶಸ್ತಿಯನ್ನು ನೀಡುವ ಕ್ಷೇತ್ರ ಯಾವುದು? ಪ್ರಿಟ್ಜ್ಕರ್ ಪ್ರಶಸ್ತಿಯನ್ನು ವಾಸ್ತುಶಿಲ್ಪಕ್ಕೆ ನೀಡುತ್ತಾರೆ. ಪ್ರಿಟ್ಜ್ಕರ್ ಪ್ರಶಸ್ತಿಯನ್ನು ವಾಸ್ತುಶಿಲ್ಪದ ನೊಬೆಲ್ ಎಂದು ಕರೆಯುತ್ತೇವೆ. ವಾಸ್ತುಶಿಲ್ಪದ ನೊಬೆಲ್. ಈ ಪ್ರಿಟ್ಜ್ಕರ್ ಪ್ರಶಸ್ತಿಯು 1979ರಲ್ಲಿ ಆರಂಭವಾಗಿದ್ದು, ಇದನ್ನು ಪಡೆದಂತಹ ಮೊಟ್ಟ ಮೊದಲ ಭಾರತೀಯ ಯಾರಂದರೆ ಬಾಲಕೃಷ್ಣ ಜೋಶಿಯವರು 2008ರಲ್ಲಿ. ಇತ್ತೀಚೆಗೆ ಪ್ರಿಟ್ಜ್ಕರ್ ಪ್ರಶಸ್ತಿಯನ್ನು 2025ರಲ್ಲಿ ಪಡೆದವರು ಲಿಯು ಜಯಾಖಾನ್ ಚೀನಾ ದೇಶದವರು. ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಭಾರತದ ಮೊಟ್ಟ ಮೊದಲ ಪ್ರಿಟ್ಜ್ಕರ್ ಪ್ರಶಸ್ತಿ ವಿಜೇತ ಯಾರಂದರೆ ಬಾಲಕೃಷ್ಣ ಜೋಶಿಯವರು. ಮುಂದಿನ ವಿಷಯ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಕನ್ನಡದ ಸಾಹಿತಿ ಯಾರಂದರೆ ಎಸ್.ಎಲ್. ಭೈರಪ್ಪ ಅವರು ಮಂದ್ರಾ ಕೃತಿಗೆ 2010ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಂತಹ ಕನ್ನಡದ ಮೊದಲ ಸಾಹಿತಿಯಾಗಿದ್ದಾರೆ. ಇವರು ಇತ್ತೀಚೆಗೆ ನಿಧನವನ್ನು ಹೊಂದಿರ್ತಾರೆ. ಎಸ್.ಎಲ್. ಭೈರಪ್ಪ ಅವರು ಇತ್ತೀಚೆಗೆ ನಿಧನವನ್ನು ಹೊಂದಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರ ಸ್ಮಾರಕವನ್ನು ಮೈಸೂರಿನಲ್ಲಿ ಸ್ಥಾಪಿಸಲು ಘೋಷಣೆಯನ್ನು ಹೊರಡಿಸಿದ್ದಾರೆ. ಎಸ್.ಎಲ್. ಭೈರಪ್ಪ ಅವರ ಸ್ಮಾರಕ ಅಥವಾ ಪ್ರತಿಮೆಯನ್ನು ಸ್ಥಾಪಿಸಲು ಸಿ.ಎಂ. ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಲು ಘೋಷಣೆಯನ್ನು ಹೊರಡಿಸಿದ್ದಾರೆ. ಇದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೋ ಅಂತ ನೋಡಬೇಕು. ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪಡೆದವರು ಎಸ್.ಎಲ್. ಭೈರಪ್ಪ ಆದರೆ ಎರಡನೇ ಬಾರಿಗೆ ಪಡೆದವರು ವೀರಪ್ಪ ಮೊಯ್ಲಿಯವರು 2014ರಲ್ಲಿ ಶ್ರೀರಾಮಾಯಣ ಮಹಾನ್ವೇಷಣಂ ಎಂಬ ಕೃತಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಂತಹ ಕನ್ನಡದ ಎರಡನೇ ಸಾಹಿತಿಯಾಗಿದ್ದಾರೆ. ಇತ್ತೀಚೆಗೆ 2024ರಲ್ಲಿ ಸಂಸ್ಕೃತ ವಿದ್ವಾಂಸರಾದ ಮಹೋಪಾಧ್ಯಾಯ ಭದ್ರೇಶದಾಸ್ ಸ್ವಾಮೀಜಿಯವರು 2024ರಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ಸ್ವಾಮಿನಾರಾಯಣ ಸಿದ್ಧಾಂತ ಸುಧಾ ಸಂಸ್ಕೃತ ಸ್ವಾಮಿನಾರಾಯಣ ಸಿದ್ಧಾಂತಕ್ಕೆ ಇವರು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯು 1991ರಲ್ಲಿ ಸ್ಥಾಪನೆಯಾಗಿದ್ದು, ಈ ಪ್ರಶಸ್ತಿಯ ಮೊತ್ತ 15 ಲಕ್ಷ ರೂಪಾಯಿ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಸಾಹಿತಿ ಯಾರಂದರೆ ಹರಿವಂಶ ಬಚ್ಚನ್, ಹಿಂದಿ ಭಾಷೆಗೆ ಪಡೆದಿದ್ದಾರೆ. ವ್ಯಾಲ್ಯೂಮ್ ಎಂಬ ಸಾಹಿತ್ಯಕ್ಕೆ ಇವರು ಪಡೆದಿದ್ದಾರೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಮೊದಲ ಮಹಿಳೆ ಯಾರಂದರೆ ಬಾಲಮಣಿ ಅಮ್ಮ. 1995ರಲ್ಲಿ ನಿವೇದನಂ ಎಂಬ ಸಾಹಿತ್ಯಕ್ಕೆ ಬಾಲಮಣಿ ಅಮ್ಮ ಅವರು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯು ಭಾರತದಲ್ಲಿ ಸಾಹಿತ್ಯಕ್ಕೆ ನೀಡುವಂತಹ ಎರಡನೇ ಅತಿ ದೊಡ್ಡ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯನ್ನು ಯಾರು ನೀಡ್ತಾರೆ ಅಂದರೆ ಕೆ.ಕೆ. ಬಿರ್ಲಾ ಫೌಂಡೇಶನ್ ಅವರು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡುತ್ತಾರೆ. ನಂತರದ ಪ್ರಶ್ನೆ, 2025ರಲ್ಲಿ ಎಷ್ಟನೇ ಆವೃತ್ತಿಯ ಅರ್ತ್ ಅವರನ್ನು ಆಚರಣೆ ಮಾಡಲಾಯಿತು?
19ನೇ ಆವೃತ್ತಿ 2025ರಲ್ಲಿ ಆಚರಿಸಿದಂತಹ ಅರ್ತ್ ಅವರ್ 19ನೇ ಆವೃತ್ತಿಯಾಗಿದೆ. ಅರ್ತ್ ಅವರನ್ನು ಪ್ರತಿ ವರ್ಷ ಮಾರ್ಚ್ ತಿಂಗಳಿನ ಕೊನೆಯ ಶನಿವಾರದಂದು ಆಚರಿಸಲಾಗುತ್ತದೆ. ಮಾರ್ಚ್ ತಿಂಗಳ ಕೊನೆಯ ಶನಿವಾರ ಆಚರಿಸಲಾಗುತ್ತದೆ. ಈ ವರ್ಷ ಮಾರ್ಚ್ ತಿಂಗಳ ಕೊನೆಯ ಶನಿವಾರದ ದಿನಾಂಕ ಮಾರ್ಚ್ 22. ಮಾರ್ಚ್ 22ರಂದು ಅರ್ತ್ ಅವರನ್ನು 2025ರಲ್ಲಿ ಆಚರಣೆಯನ್ನು ಮಾಡಿದ್ದೀವಿ. ಅದೇ ರೀತಿ ಮಾರ್ಚ್ 22ರಂದು ನಾವು ವಿಶ್ವ ಜಲ ದಿನವನ್ನು ಕೂಡ ಆಚರಣೆ ಮಾಡ್ತೀವಿ. ಅರ್ತ್ ಅವರ್ ಆಚರಣೆಯನ್ನು ಆಯೋಜಿಸುವ ಸಂಸ್ಥೆ ಯಾವುದಂದರೆ WWF ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅನ್ನುವಂಥ ಸಂಸ್ಥೆಯು ಈ ಅರ್ತ್ ಅವರ್ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡುವಂತಹ ಸಂಸ್ಥೆಯಾಗಿದೆ. ವರ್ಲ್ಡ್ ವೈಡ್ ಫಂಡ್ ಫಾರ್ ಫ್ಯೂಚರ್ WWFನ ಚಿಹ್ನೆ ದೈತ್ಯ ಪಾಂಡ ಎನ್ನುವಂಥ ಒಂದು ಪ್ರಾಣಿಯಾಗಿದೆ. ದೈತ್ಯ ಪಾಂಡ. WWFನ ಕೇಂದ್ರ ಕಚೇರಿ ಇರುವುದು ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡ್ನಲ್ಲಿ WWF ವರ್ಲ್ಡ್ ವೈಡ್ ಫಂಡ್ ಫಾರ್ ಫ್ಯೂಚರ್ನ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡ್ನಲ್ಲಿದೆ. ಇನ್ನು ಪ್ರಶ್ನೆ 2023-24ನೇ ಸಾಲಿನ ರಾಷ್ಟ್ರೀಯ ಬಸವ ಪುರಸ್ಕಾರಕ್ಕೆ ಆಯ್ಕೆಯಾದವರು ಯಾರು? ಉತ್ತರ HR ಗುಂಜಾಳ್ರವರು 2023-24ನೇ ಸಾಲಿನ ಬಸವ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ರಾಷ್ಟ್ರೀಯ ಬಸವ ಪುರಸ್ಕಾರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ರಾಷ್ಟ್ರೀಯ ಬಸವ ಪುರಸ್ಕಾರವರು 2000 ವರ್ಷದಲ್ಲಿ ಪ್ರಾರಂಭವಾಯಿತು. ಈ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರಗಳಿಗೆ ನೀಡುತ್ತಾರೆ. ಈ ಪ್ರಶಸ್ತಿಯ ಮೊತ್ತ 10 ಲಕ್ಷ ರೂಪಾಯಿ. ರಾಷ್ಟ್ರೀಯ ಬಸವ ಪುರಸ್ಕಾರವು ಕರ್ನಾಟಕ ಸರ್ಕಾರದಲ್ಲಿಯೇ ಅತಿ ಹೆಚ್ಚು ಮೊತ್ತದ ಪ್ರಶಸ್ತಿಯಾಗಿದೆ. ಇಂಪಾರ್ಟೆಂಟ್. ಅತಿ ಹೆಚ್ಚು ಮೊತ್ತದ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ನೀಡುವಂಥದ್ದು ರಾಷ್ಟ್ರೀಯ ಬಸವ ಪುರಸ್ಕಾರ. ರಾಷ್ಟ್ರೀಯ ಬಸವ ಪುರಸ್ಕಾರವನ್ನು ಪ್ರಥಮವಾಗಿ ಪಡೆದವರು ಸರಸ್ವತಿ ಗೋರಾ. ರಾಷ್ಟ್ರೀಯ ಬಸವ ಪುರಸ್ಕಾರವನ್ನು APJ ಅಬ್ದುಲ್ ಕಲಾಂ ಅವರಿಗೆ 2006ರಲ್ಲಿ ಕರ್ನಾಟಕ ಸರ್ಕಾರವು ನೀಡಿ ಗೌರವಿಸಿದೆ. ಅದೇ ರೀತಿ 2022-23ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂದರೆ AC ಮಹಾದೇವ್. 2023ರ ಪಂಪ ಪ್ರಶಸ್ತಿ ವಿಜೇತರು ಯಾರಂದರೆ ಡಿಸೋಜಾ ಅವರು 2025ರಲ್ಲಿ ನಿಧನವನ್ನು ಹೊಂದಿರುತ್ತಾರೆ. ಅದೇ ರೀತಿ 2024ರ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಯನ್ನು ಪಡೆದವರು ಹಳ್ಳಿಕೇರಿ ಗುದ್ಲೆಪ್ಪ ಅವರು 2024ರ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಯನ್ನು ಗಾಂಧಿ ಸ್ಮಾರಕ ಸಂಸ್ಥೆಯು ನೀಡುತ್ತದೆ. ಹಳ್ಳಿಕೇರಿ ಗುದ್ಲೆಪ್ಪ ಅವರನ್ನು ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ. ಕರ್ನಾಟಕದ ಉಕ್ಕಿನ ಮನುಷ್ಯ ಹಳ್ಳಿಕೇರಿ ಗುದ್ಲೆಪ್ಪ. ಅದೇ ರೀತಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್. ಅದೇ ರೀತಿ ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ. ಇಂಪಾರ್ಟೆಂಟ್ ಸ್ನೇಹಿತರೆ. ನಂತರದ ಪ್ರಶ್ನೆ 2025ರ ಗಂಗಾ ನದಿ ಡಾಲ್ಫಿನ್ ಸರ್ವೆ ಪ್ರಕಾರ ಅತಿ ಹೆಚ್ಚು ಡಾಲ್ಫಿನ್ಗಳು ಕಂಡುಬರುವ ರಾಜ್ಯಗಳು ಯಾವುವು? ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ. ಉತ್ತರ ಪ್ರದೇಶದಲ್ಲಿ 2397 ಡಾಲ್ಫಿನ್ಗಳು, ಬಿಹಾರದಲ್ಲಿ 2220 ಡಾಲ್ಫಿನ್ಗಳು, ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ 815 ಡಾಲ್ಫಿನ್ಗಳು ಕಂಡುಬರುತ್ತವೆ. ಒಟ್ಟಾರೆಯಾಗಿ ಭಾರತದಲ್ಲಿ ಒಟ್ಟು 6327 ಡಾಲ್ಫಿನ್ಗಳು ಕಂಡುಬರುತ್ತವೆ. ಡಾಲ್ಫಿನ್ ಅನ್ನು ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಿಸಿದ ವರ್ಷ 2009. ಇದು ಇಂಪಾರ್ಟೆಂಟ್. 2009ರಲ್ಲಿ ಡಾಲ್ಫಿನ್ ಅನ್ನು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಿಸಲಾಗಿದೆ. ಡಾಲ್ಫಿನ್ ಯೋಜನೆಯನ್ನು 2020ರಲ್ಲಿ ಜಾರಿಗೆ ತರಲಾಗಿದೆ. ಡಾಲ್ಫಿನ್ಗಳ ಸಂರಕ್ಷಣೆಗಾಗಿ 2020ರಲ್ಲಿ ಡಾಲ್ಫಿನ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಮುಂದಿನ ಪ್ರಶ್ನೆ 2025ನೇ ವರ್ಷವನ್ನು ಇಯರ್ ಆಫ್ ರಿಫಾರ್ಮ್ ಎಂದು ಕೇಂದ್ರದ ಯಾವ ಸಚಿವಾಲಯವು ಘೋಷಿಸಿದೆ? ಕೇಂದ್ರದ ರಕ್ಷಣಾ ಸಚಿವಾಲಯವು 2025ನೇ ವರ್ಷವನ್ನು ಇಯರ್ ಆಫ್ ರಿಫಾರ್ಮ್ ಎಂದು ಘೋಷಿಸಿದೆ.
ಪ್ರಸ್ತುತ ಭಾರತದ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಪ್ರಸ್ತುತ ರಕ್ಷಣಾ ಸಚಿವರು. ಅದೇ ರೀತಿ ವಿದೇಶಾಂಗ ಸಚಿವರು ಜೈಶಂಕರ್. 2025 ವಿಶ್ವಸಂಸ್ಥೆಯು ಏನೆಂದು ಘೋಷಿಸಿದೆ? ಕೇಂದ್ರದ ರಕ್ಷಣಾ ಸಚಿವಾಲಯವು 2025ನೇ ವರ್ಷವನ್ನು ಇಯರ್ ಆಫ್ ರಿಫಾರ್ಮ್ ಎಂದು ಘೋಷಿಸಿದರೆ, ಅದೇ ರೀತಿ ವಿಶ್ವಸಂಸ್ಥೆಯು 2025ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಕ್ವಾಂಟಮ್ ಮತ್ತು ವಿಜ್ಞಾನಗಳ ವರ್ಷ ಎಂದು ಘೋಷಿಸಿದೆ. ಮುಂದಿನ ಪ್ರಶ್ನೆ, ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದಿಂದ ಅಧಿಕಾರ ಪಡೆದ ಪಕ್ಷ ಯಾವುದು? ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರ ಪಡೆದ ಪಕ್ಷ ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ. ಒಟ್ಟು 47 ಸೀಟುಗಳ ಮುಖಾಂತರ ವಿಧಾನಸಭಾ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಅಧಿಕಾರವನ್ನು ಪಡೆದಿದೆ. ದೆಹಲಿ ವಿಧಾನಸಭಾ ಚುನಾವಣೆಯ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಸ್ನೇಹಿತರೆ. ದೆಹಲಿ ವಿಧಾನಸಭೆಯ ಒಟ್ಟು ಕ್ಷೇತ್ರದ ಒಟ್ಟು ಸ್ಥಾನಗಳು 70. ಪ್ರಸ್ತುತ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಪ್ರಸ್ತುತ ದೆಹಲಿಯ ಮುಖ್ಯಮಂತ್ರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ ದೆಹಲಿಯಲ್ಲಿ ವಿರೋಧ ಪಕ್ಷದ ನಾಯಕಿ ಅತಿಶಿ ಮರ್ಲೇನಾ. ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಷ್ಮಾ ಸ್ವರಾಜ್. ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಸುಷ್ಮಾ ಸ್ವರಾಜ್ ಅವರು ಅಧಿಕಾರವನ್ನು ನಡೆಸಿದ್ದರು. ಅದೇ ರೀತಿ ಎರಡನೆಯ ಮಹಿಳಾ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಮೂರನೆಯ ಮಹಿಳೆ ಅತಿಶಿ ಮರ್ಲೇನಾ, ನಾಲ್ಕನೆಯ ಮಹಿಳೆ ಪ್ರಸ್ತುತ ರೇಖಾ ಗುಪ್ತಾ. ಒಟ್ಟಾರೆಯಾಗಿ ದೆಹಲಿಯ ಮುಖ್ಯಮಂತ್ರಿಯಾಗಿ 4 ಜನ ಮಹಿಳೆಯರು ಕರ್ತವ್ಯವನ್ನು ನಿರ್ವಹಿಸಿದ್ದು, ಮೊದಲನೆಯದವರು ಸುಷ್ಮಾ ಸ್ವರಾಜ್, ಎರಡನೆಯದವರು ಶೀಲಾ ದೀಕ್ಷಿತ್, ಮೂರನೆಯವರು ಅತಿಶಿ ಮರ್ಲೇನಾ, ನಾಲ್ಕನೆಯವರು ರೇಖಾ ಗುಪ್ತಾ. ಇವರು ಪ್ರಸ್ತುತವಾಗಿ ದೆಹಲಿಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ಪ್ರಶ್ನೆ, ದೇಶದ ಮೊದಲ ಬಿಳಿ ಹುಲಿಗಳ ಸಂತಾನೋತ್ಪತ್ತಿ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಮಧ್ಯಪ್ರದೇಶದ ರೇವಾ ಎಂಬಲ್ಲಿ ದೇಶದ ಮೊದಲ ಬಿಳಿ ಹುಲಿಗಳ ಸಂತಾನೋತ್ಪತ್ತಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ದೇಶದ 58ನೇ ಹುಲಿ ಸಂರಕ್ಷಣಾ ತಾಣ ಮಾಧವ, ಇದು ಮಧ್ಯಪ್ರದೇಶದಲ್ಲಿದೆ. 57ನೇ ಹುಲಿ ಸಂರಕ್ಷಣಾ ತಾಣ ರತ್ಪಾನಿ, ಇದು ಕೂಡ ಮಧ್ಯಪ್ರದೇಶದಲ್ಲಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, 2025ರ ಗಣರಾಜ್ಯೋತ್ಸವದಲ್ಲಿ ಅತ್ಯುತ್ತಮ ಸ್ತಬ್ಧ ಚಿತ್ರಗಳು. ಮೊದಲನೆಯ ಪ್ರಶಸ್ತಿ ಉತ್ತರ ಪ್ರದೇಶದ ಮಹಾಕುಂಭಮೇಳ. ಎರಡನೆಯ ಸ್ಥಾನ ತ್ರಿಪುರಾದ 14 ದೇವತೆಗಳ ಕಾರ್ಚಿ ಪೂಜೆ. ಮೂರನೆಯ ಸ್ಥಾನದಲ್ಲಿರುವುದು ಆಂಧ್ರಪ್ರದೇಶದ ಪರಿಸರ ಸ್ನೇಹಿ ಆಟಿಕೆಗಳು. 2025ರ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದಿಂದ ಭಾಗವಹಿಸಿದ ಸ್ತಬ್ಧಚಿತ್ರ ಯಾವುದೆಂದರೆ ಲಕ್ಕುಂಡಿಯ ಜೈನ ದೇವಾಲಯದ ಉತ್ಸವ. ಗದಗ್ನಲ್ಲಿರುವಂತಹ ಲಕ್ಕುಂಡಿ ಜೈನ ದೇವಾಲಯದ ಉತ್ಸವವನ್ನು 2025ರ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದಿಂದ ಸ್ತಬ್ಧಚಿತ್ರವಾಗಿ ರೂಪಿಸಲಾಗಿತ್ತು. 2025ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಪ್ರಭುವೋ ಸುಬಿಯಾಂಟೋ ಅವರು ಆಗಮಿಸಿದ್ದರು. ಇವರು ಇಂಡೋನೇಷ್ಯಾದ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಭಾರತದ ಮೊದಲ ಗಣರಾಜ್ಯೋತ್ಸವಕ್ಕೆ ಕೂಡ ಇಂಡೋನೇಷ್ಯಾದ ಸುಕಾರ್ನೋ ಅವರು ಅತಿಥಿಗಳಾಗಿ ಆಗಮಿಸಿದ್ದರು. ಅದೇ ರೀತಿ 2025ರ ಗಣರಾಜ್ಯೋತ್ಸವಕ್ಕೆ ಇಂಡೋನೇಷ್ಯಾದ ಅಧ್ಯಕ್ಷರೇ ಪ್ರಭುವೋ ಸುಬಿಯಾಂಟೋ ಅವರು ಆಗಮಿಸಿದ್ದಾರೆ. 2025ನೇ ಸಾಲಿನ ಕೆಂಗಲ್ ಹನುಮಂತಯ್ಯ ದತ್ತಿ ಪ್ರಶಸ್ತಿಗೆ ಭಾಜನರಾದವರು ಯಾರು? ಯು ಟಿ ಖಾದರ್ ಅವರು 2025ನೇ ಸಾಲಿನ ಕೆಂಗಲ್ ಹನುಮಂತಯ್ಯ ದತ್ತಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯು ಟಿ ಖಾದರ್ ಅವರು ಪ್ರಸ್ತುತ ವಿಧಾನಸಭೆಯ ಸ್ಪೀಕರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಯು ಟಿ ಖಾದರ್ ಅವರು ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ ಕರ್ನಾಟಕದ ಮೊದಲ ಸ್ಪೀಕರ್ ಆಗಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ಕರ್ನಾಟಕದ ಮೊಟ್ಟ ಮೊದಲ ಸ್ಪೀಕರ್ ಆಗಿದ್ದಾರೆ. ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಕೆಂಗಲ್ ಹನುಮಂತಯ್ಯ ದತ್ತಿ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ ನೀಡುತ್ತದೆ. ಯು ಟಿ ಖಾದರ್ ಅವರು ಪ್ರಸ್ತುತ ವಿಧಾನಸಭೆಯ ಸ್ಪೀಕರ್ ಆಗಿದ್ದು, ಕರ್ನಾಟಕ ವಿಧಾನಸಭೆಯ ಮೊಟ್ಟ ಮೊದಲ ಸ್ಪೀಕರ್ ಆಗಿ ಕರ್ತವ್ಯ ನಿರ್ವಹಿಸಿದವರು ವಿ ವೆಂಕಟಪ್ಪ ಅವರು. ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ವಿಧಾನ ಸ್ಪೀಕರ್ ಆಗಿ ಕರ್ತವ್ಯ ನಿರ್ವಹಿಸಿದವರು ಕೆ ಎಸ್ ನಾಗರತ್ನ ಅವರು. ಅದೇ ರೀತಿ ಕರ್ನಾಟಕದ ವಿಧಾನಸಭೆಯ ಪ್ರಸ್ತುತ ಉಪ ಸ್ಪೀಕರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವವರು ರುದ್ರಪ್ಪ ಲಮಾಣಿ. ವಿಧಾನಸಭೆಯ ಸ್ಪೀಕರ್ ಅವರು ಜಂಟಿ ಅಧಿವೇಶನದಲ್ಲಿ ಭಾಗವಹಿಸುವ
ಅವಕಾಶವನ್ನು ಹೊಂದಿರುತ್ತಾರೆ. ಇವರು ಜಂಟಿ ಅಧಿವೇಶನದಲ್ಲಿ ಭಾಗವಹಿಸಬಹುದು. ಸಂವಿಧಾನದಲ್ಲಿ 108ನೇ ವಿಧಿಯು ಜಂಟಿ ಅಧಿವೇಶನದ ಕುರಿತು ತಿಳಿಸುತ್ತದೆ. 108ನೇ ವಿಧಿಯು ಯಾವುದರ ಕುರಿತು ತಿಳಿಸುತ್ತದೆ ಅಂದರೆ ಜಂಟಿ ಅಧಿವೇಶನದ ಕುರಿತು ತಿಳಿಸುತ್ತದೆ. ಅದೇ ರೀತಿ ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ನಿರ್ಣಾಯಕ ಮತವನ್ನು ಚಲಾಯಿಸುವ ಅಧಿಕಾರವನ್ನು ಸ್ಪೀಕರ್ ಅವರು ಹೊಂದಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ನಿರ್ಣಾಯಕ ಮತವನ್ನು ಚಲಾಯಿಸುವ ಅಧಿಕಾರವನ್ನು ಸ್ಪೀಕರ್ ಅವರು ಹೊಂದಿದ್ದಾರೆ. ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ UT ಖಾದರ್ ಅವರು. ಇವರಿಗೆ 2025ನೇ ಸಾಲಿನ ಕೆಂಗಲ್ ಹನುಮಂತಯ್ಯ ದತ್ತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. 2025ರ ರಾಷ್ಟ್ರೀಯ ಪರಿಸರ ಸಮ್ಮೇಳನದ ಕುರಿತು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಎನ್ವಿರಾನ್ಮೆಂಟ್ ವಿಭಾಗದಲ್ಲಿ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. 2025ರ ರಾಷ್ಟ್ರೀಯ ಪರಿಸರ ಸಮ್ಮೇಳನವು ನವದೆಹಲಿಯಲ್ಲಿ ನಡೆಯಿತು. ಇದನ್ನು ಉದ್ಘಾಟಿಸಿದವರು ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು. ಅದೇ ರೀತಿ 2025ರಲ್ಲಿ ನವದೆಹಲಿ ನಡೆದಿರುವಂಥ ರಾಷ್ಟ್ರೀಯ ಪರಿಸರ ಸಮ್ಮೇಳನದ ಆಯೋಜಕರು ಯಾರಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ರಾಷ್ಟ್ರೀಯ ಹಸಿರು ಮಂಡಳಿಯು ಇದನ್ನು ಆಯೋಜನೆ ಮಾಡಿರುತ್ತದೆ. ಇದರ ಉದ್ಘಾಟಕರು ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತದ ಮೊದಲ ರಾಷ್ಟ್ರೀಯ ಸಹಕಾರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದು ಎಲ್ಲಿ? ಭಾರತದ ಮೊದಲ ರಾಷ್ಟ್ರೀಯ ಸಹಕಾರ ವಿಶ್ವವಿದ್ಯಾಲಯವನ್ನು ಗುಜರಾತ್ನ ಆನಂದನಗರದಲ್ಲಿ ಸ್ಥಾಪಿಸಲಾಗಿದೆ. ಗುಜರಾತ್ನ ಆನಂದನಗರದಲ್ಲಿ ಭಾರತದ ಮೊದಲ ರಾಷ್ಟ್ರೀಯ ಸಹಕಾರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ಆನಂದನಗರದಲ್ಲಿ ಈ ಮೊದಲು ಅಮೂಲ್ ಹಾಲಿನ ಸಂಸ್ಥೆಯೂ ಕೂಡ ಇದೆ. ಅಮೂಲ್ ಅನ್ನುವಂಥ ಸಂಸ್ಥೆಯೂ ಇದೆ. KMFನ ಪ್ರಸ್ತುತ ರಾಯಭಾರಿ ನಟ ಶಿವರಾಜ್ಕುಮಾರ್. KMF ಅನ್ನುವಂಥದ್ದು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಆಗಿದೆ. ಇದರ ರಾಯಭಾರಿ ನಟ ಶಿವರಾಜ್ಕುಮಾರ್ ಆಗಿದ್ದಾರೆ. ಅದೇ ರೀತಿ ಯುನೆಸ್ಕೋ ಪಟ್ಟಿಗೆ ಸೇರಿದ ಸಾಂಚಿ ಸ್ತೂಪ ಎಲ್ಲಿದೆ ಅಂದರೆ ಮಧ್ಯಪ್ರದೇಶದ ಭೂಪಾಲ್ದಲ್ಲಿದೆ. ರಾಷ್ಟ್ರೀಯ ಮಣ್ಣು ಸಂಶೋಧನಾ ಕೇಂದ್ರ ಇರುವುದು ಕೂಡ ಮಧ್ಯಪ್ರದೇಶದ ಭೂಪಾಲ್. ಆನಂದನಗರದಲ್ಲಿ ಸ್ಥಾಪನೆಯಾದ ಈ ಸಹಕಾರ ವಿವಿಯನ್ನು ತ್ರಿಭುವನ್ ಸಹಕಾರ ವಿವಿ ಎನ್ನುವರು. ಅಂದರೆ ಭಾರತದ ಮೊಟ್ಟ ಮೊದಲ ಸಹಕಾರ ವಿವಿಯ ಹೆಸರು ತ್ರಿಭುವನ್ ಸಹಕಾರ ವಿವಿ ಆಗಿದೆ. ಸಹಕಾರಿ ಅಂದ ತಕ್ಷಣ ನೆನಪಾಗೋದು ಸಹಕಾರಿ ಸಂಘಗಳ ಪಿತಾಮಹ. ಕರ್ನಾಟಕದ ಸಹಕಾರಿ ಸಂಘಗಳ ಪಿತಾಮಹ ಸಿದ್ದನಗೌಡ ಎಸ್ ಪಾಟೀಲ್, ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅವರು. ದೇಶದ ಮೊದಲ ಸಹಕಾರಿ ಸಂಘವು ಗದಗ್ನ ಕನಗಿನಹಾಳದಲ್ಲಿ ಸ್ಥಾಪನೆಯಾಗುತ್ತದೆ. ಅದೇ ರೀತಿ ಅಮೂಲ್ ಅಂತ ಬಂದಾಗ ನಮಗೆ ಕ್ಷೀರ ಕ್ರಾಂತಿ, ರಾಷ್ಟ್ರೀಯ ಹಾಲು ದಿನ ಅಥವಾ ಕ್ಷೀರ ದಿನ ಎಂದು ನವೆಂಬರ್ 26 ಆಚರಿಸುತ್ತೇವೆ. ರಾಷ್ಟ್ರೀಯ ಕ್ಷೀರ ದಿನ ಎಂದು ನವೆಂಬರ್ 26 ಆಚರಿಸಲು ಕಾರಣ ಏನಂದರೆ ಕ್ಷೀರ ಅಥವಾ ಹಾಲು ಕ್ರಾಂತಿಯ ಪಿತಾಮಹರಾದ ವರ್ಗೀಸ್ ಕುರಿಯನ್ ರವರ ಜನ್ಮದಿನ ನವೆಂಬರ್ 26. ಆದ್ದರಿಂದ ನವೆಂಬರ್ 26 ಭಾರತದಲ್ಲಿ ರಾಷ್ಟ್ರೀಯ ಕ್ಷೀರ ದಿನ ಎಂದು ಆಚರಣೆಯನ್ನು ಮಾಡುತ್ತೇವೆ.